ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಮೂಲಭೂತ ಸೌಕರ್ಯಗಳು ಸಿಗದೆ ಜನರು ಗೋಳಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಮೂಲಭೂತ ಸೌಕರ್ಯಗಳನ್ನು ನೀಡುವಂತೆ ಜನರು ಒತ್ತಾಯಿಸುತ್ತಿರುವ ಗದಗ ಬೆಟಗೇರಿ ನಗರಸಭೆ ವ್ಯಾಪ್ತಿಯಲ್ಲಿ ಸಾಯಿ ಬಾಪೂಜಿ ನಗರದಲ್ಲಿ ಅವ್ಯವಸ್ಥೆಯಿಂದ ರೋಸಿ ಹೋಗಿದ್ದಾರೆ. ರಸ್ತೆಯಲ್ಲಿ ನಿಂತಿರುವ ಒಳಚರಂಡಿ ನೀರಿನಿಂದ ರೋಗ ಬರುತ್ತಿವೆ ಅಂತ ಆರೋಪ ಮಾಡುತ್ತಿರುವ ಅವರು 6 ತಿಂಗಳ ಹಿಂದೆ ನಿರ್ಮಾಣಗೊಂಡಿದ್ದ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ಜೊತೆಗೆ 3 ತಿಂಗಳಿಂದ ಒಳಚರಂಡಿ ನೀರು ಶೇಖರಣೆಗೊಂಡಿದ್ದು ಜನರು ಸಿಡಿಮಿಡಿಗೊಂಡಿದ್ದಾರೆ. ಇನ್ನು ವಾಹನ ಸವಾರರು ಸ್ವಲ್ಪ ಯಾಮಾರಿದ್ರೂ ಅಪಾಯ ಗ್ಯಾರಂಟಿಯಾಗಿದ್ದು, ಕುಡಿಯುವ ನೀರಿನ ಕನೆಕ್ಷನ್ ಇಲ್ಲದೆ ಫ್ಲೋರೈಡ್ ನೀರು ಕುಡಿಯುವಂತಾಗಿದ್ದು, ಕುಡಿಯುವ ನೀರು, ರಸ್ತೆ ಹಾಗೂ ವಿದ್ಯುತ್ ಲೈಟ್ ಹಾಕುವಂತೆ ಆಗ್ರಹ ಮಾಡುತ್ತಿದ್ದಾರೆ. ಸಾಯಿ ಬಾಪೂಜಿ ನಗರದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಆಗೈತಿ. ಒಂದನೇದಾಗಿ ನಾವು ನೀರಿನ ಬಗ್ಗೆ ಹೇಳ್ಬೋದು. 24x7 ನೀರು ಸಾಯಿ ಬಾಪೂಜಿ ನಗರದಾದ್ಯಂತ ಅಳವಡಿಸಿ ಒಂದು ಲೈನನ್ನು ಮಾತ್ರ ಹೊರತುಪಡಿಸಿ ಇಲ್ಲೇ ಅಳವಡಿಸಿದ್ದಾರೆ. ಸೊ ಅದಕ್ಕೆ ನಾನು ಅದ್ರ ಬಗ್ಗೆ ನಮಗೊಂದು ಪ್ರಶ್ನಾರ್ಥಕ. ಅದನ್ನು ಆದಷ್ಟು ಬೇಗ ಅದನ್ನು ಪೂರೈಸಬೇಕು. ಅಲ್ಲಿನೂ ನಿವಾಸಿಗಳು ಭಾಳ ಇದ್ದಾರೆ, ವಯೋವೃದ್ಧರಿದ್ದಾರೆ, ಮನೆಯಲ್ಲಿ ಮಕ್ಕಳಿದ್ದಾರೆ. ಫ್ಲೋರೈಡ್ ಯುಕ್ತ ನೀರನ್ನು ನಾವು ಬಳಕೆ ಮಾಡೋದ್ರಿಂದಾಗಿ ಆರೋಗ್ಯಕ್ಕೆ ನಮಗೆ ಭಾಳ ತೊಂದರೆ ಉಂಟಾಗಕತ್ತೈತಿ. ಸೊ ಒಂದೇ ನಮ್ಮದು ಪಾಯಿಂಟ್ ಏನಂತಂದ್ರೆ ನೀರಿನ ವ್ಯವಸ್ಥೆ ತುರ್ತಾಗಿ ಅಲ್ಲಿ ಆಗಬೇಕಾಗಿದೆ. 24x7 ವ್ಯವಸ್ಥೆ ಅಲ್ಲಿ ದಯವಿಟ್ಟು ಅಲ್ಲಿ ಸರಿಪಡಿಸಬೇಕಾಗಿದೆ. ಅದಾದ ನಂತರ ಕೆಲವೊಂದು ಕಡೆ ಇಲ್ಲಿ ಈ ರೋಡ್ ಇನ್ನೇನು ನಿಮ್ಗೆ ಕಾಣ್ತಾ ಇದೆ, ಇದು ಒಂದು ಮಾತ್ರ ಇಲ್ಲಿ ರೋಡ್ ಆಗಿದ್ದು ಅಳವಡಿಸಲಾಗಿದೆ. ಅದು ಕೂಡ ಕಳಪೆ ಕಾಮಗಾರಿ ಆಗೈತಿ. ಅದು 6 ತಿಂಗಳಲ್ಲಿ 3 ಸಲ ದುರಸ್ತಿಗೆ ಬಂದು ನಿಂತೈತಿ. ಆ ಸೈಡ್ ಅಂತೂ ಆ ಕಡೆ ರೋಡಲ್ಲಿ ಯಾವುದು ಡಾಂಬರೀಕರಣ ಆಗಿಲ್ಲ. ಮಣ್ಣು ರೋಡಲ್ಲೇ ನಾವಿನ್ನೂ ವಾಸ ಮಾಡಕತ್ತೀವಿ, ಮಣ್ಣು ರೋಡಲ್ಲೇ ಹಾದಾಡ್ತೀವಿ. ಮಕ್ಕಳ ರಿಕ್ಷಾ, ಆಟೋ ರಿಕ್ಷಾ ಆಗ್ಬೋದು, ವೆಹಿಕಲ್ಸ್ ಆಗ್ಬೋದು, ಯಾವುದು ಕೂಡ ಸರಿಯಾಗಿ ಅಲ್ಲಿ ಚಾಲನೆಗೆ ಭಾಳ ತೊಂದರೆ ಆಗ್ತೈತಿ. ಆಮೇಲೆ ಮಳೆಗಾಲದ ದಿನಗಳಲ್ಲಂತೂ ಕಾಲ್ನಡಿಗೆಗೆ ಭಾಳ ತೊಂದರೆ ಆಗ್ತದೆ. ಅಲ್ಲಿ ಮೊಣಕಾಲು ಮಠ ನಮ್ಮ ಕಾಲು ಸಿಕ್ಕೋತಾವ್ರಿ, ಆ ನಮೂನಿ ಅದ. ರೋಡ್ ಯಾಕೆ ಕೆಟ್ಟೈತಿ ಅಂತಂತಂದ್ರೆ ಇಲ್ಲಿ ಹೆವಿ ಲೋಡ್ ಟಿಪ್ಪರ್ ಗಾಡಿಗಳು ಅಡ್ಡಾಡ್ತಾವ್ರಿ. ನಮ್ಮ ಲೇಔಟ್ ಬಿಟ್ಟು ಆಚೆ ಕಡೆ ಇನ್ನೂ ಲೇಔಟ್ಗಳು ಡೆವಲಪ್ ಆಗಕತ್ತಾವು. ಸೊ ಅಲ್ಲಿ ಏನಾಗೈತಿ, ಹೆವಿ ಲೋಡ್ ಟಿಪ್ಪರ್ಗಳಿಲ್ಲಿ ಅಡ್ಡಾಡ್ತಾವಂತಂದು ಮಾತ್ರಕ್ಕೆ ಇವುಗಳು ದುರಸ್ತಿಗೆ ತೂತಾಗಕತ್ತಾವು ರೋಡ್ಗಳು. ಸೊ ಅದ್ರ ಕಡೆನೂ ಸ್ವಲ್ಪ ಗಮನ ಹರಿಸ್ಬೇಕಾಗ್ತೈತಿ. ಹರಿಸಿ ಅದನ್ನು ನೀವು ಎಷ್ಟು ಸಾಧ್ಯನೋ ಅಷ್ಟು ಬೇಗ ಆ ಟಿಪ್ಪರ್ ಲಾರಿಗಳನ್ನು ಅಡ್ಡಾಡಿಸೋದನ್ನು ಸ್ಟಾಪ್ ಮಾಡಿಸ್ತೀರೋ ಅಥವಾ ರೋಡ್ಗಳನ್ನೇ ನೀವು ಬಲಿಷ್ಠ ಮಾಡ್ತೀರೋ, ಹೆಂಗೆ ಮಾಡ್ತೀರಿ? ನಮಗೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಅದಲ್ಲದೆ ಅಲ್ಲಿ ಒಂದು ಹೊಸ ಲೇಔಟ್ ಹತ್ರ ಪೂಲ್ಗಳನ್ನ ಅಳವಡಿಸಿದ್ದಾರೆ. ಅದು ಲೀಗಲಾಗಿ ಆಗಿಲ್ಲ. ಸುಮ್ಮನೆ ಅದನ್ನು ಅಳವಡಿಸ್ಕೊಂಡು ಅದ್ರ ಮುಖಾಂತರ ಲೇಔಟನ್ನು ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಕಡೆನೂ ಸ್ವಲ್ಪ ಗಮನ ಹರಿಸ್ಬೇಕಾಗ್ತದೆ. ಹರಿಸಿ ಅದು ಹಂಗಾಗಿರೋದ್ರಿಂದನೇ ಈ ರೋಡ್ ಮುಖಾಂತರ ಲಾರಿಗಳು ಅಡ್ಡಾಡಕತ್ತಿದ್ದು, ನಮ್ಮ ರೋಡ್ಗಳೆಲ್ಲ ಕೆಡಾಕತ್ತಿದ್ದು. ಸೊ ಅದಕ್ಕೆ ಲೇಔಟಿಗೆ ನೀರಿನ ಸೌಕರ್ಯ ಆಗಬೇಕು, ಆಮೇಲೆ ರೋಡ್ ದುರಸ್ತಿಗಳಾಗಬೇಕು, ರೋಡ್ಗಳು ಎಲ್ಲೆಲ್ಲಾಗಿಲ್ಲ ಅಲ್ಲಿ ಆಗಬೇಕು. ಆಮೇಲೆ ಕರೆಂಟಿನ ಕಂಬಗಳಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಸರಿಯಾಗಿ ಬಂದು ಲೈಟ್ ಹಾಕೋದಿಲ್ಲ. ಇಲ್ಲೇ ನೋಡ್ರಿ, ನೀವು ಇಲ್ಲೇ ಹಿಡಿಬೋದು. ಬೇಕಂದ್ರೆ ಮನೆಗಳಿದಾವ, ಮಕ್ಕಳಿರ್ತಾರೆ, ಎಲ್ಲ ಇಷ್ಟು ಸಾರ್ವಜನಿಕ ನಿವಾಸಗಳಿದಾವೆ, ಇಲ್ಲೇ ಲೈಟ್ ಇರೋದಿಲ್ಲ. ಹಾವು ಬರ್ತಾವೆ, ಚೋಳು ಬರ್ತಾವೆ, ಎಲ್ಲ ಬರ್ತಾವ್ರಿ ಮನೆ ಕಡೆ. ಅದಕ್ಕೆಲ್ಲ ಯಾರು ಹೊಣೆ ಆಗ್ತಾರ್ರಿ? ನಾವೆಲ್ಲ ಹೋಗಿ ಹೌದು ಹೊರಗೆ ಬರೀಲಿಕ್ಕೆ ನಮ್ಗೆ ಹೆದರಿಕೆ ಆಗ್ತದೆ. ಮಕ್ಕಳುಗಳಿರ್ತಾವ, ಟ್ಯೂಷನ್ಸ್ ಅಂತ ನಡೀತಿರ್ತಾವ, ಮಕ್ಳಿಗೆ ಅಲ್ಲಿಂದ ಹೊರಗೆ ಬರ್ತಾರೆ. ಮನೆ ಮುಟ್ಟೋ ಮಠ ನಮಗೆ ಜೀವದಾಗ ಜೀವಿರಂಗಿಲ್ಲ ರೀ, ಮಕ್ಳು ಹೆಂಗೆ ಹೋಗ್ತಾರೋ ಅಂತಂದು. ರೋಡ್ ಏನು ಕಳಸಾಪುರ ರೋಡ್ದಿಂದ ಮೇನ್ ರೋಡ್ ಏನು ಇದನ್ನು ಮಾಡಿದ್ದಾರೆ, ಡಾಂಬರ್ ರಸ್ತೆ ಮಾಡಿದ್ದಾರೆ. ಇನ್ನೂ 6 ತಿಂಗಳು ಪೂರ ಆಗಿಲ್ಲ. ಅದರೊಳಗೆ 3 ಸಲ ರಿಪೇರಿ ಆಗೈತಿ. ಯಾಕಂತಂದ್ರೆ ಕಳಪೆ ಕಾಮಗಾರಿ ಇದು. ಈ ಕಳಪೆ ಕಾಮಗಾರಿ ಅವಾಗ ನಾವು ಅಬ್ಜೆಕ್ಷನ್ ಮಾಡಿದ್ವಿ. ಏನು ರೀ ಇದು, ಇದಕ್ಕೊಂದು ಮೇಲೆ ಪೌಡ್ರ್ ಹಾಕಲಿಲ್ಲ, ಆಮೇಲೆ ಡಾಂಬರ್ ಇಲ್ಲಿದ್ರಾಗ ಕಿತ್ತು ತೋರಿಸಿದ್ವಿ ಅವ್ರಿಗೆ. ಆದರೆ ಎಲ್ರಿ ಹಂಗಾಗೈತ್ರಿ ಹಿಂಗಾಗೈತ್ರಿ ಅಂತ ಹೇಳ್ಕೊಂಡು ಮತ್ತೆ 2 ಸಲ 3 ಸಲ ರಿಪೇರಿ ಮಾಡಿದ್ರು. ಮತ್ತು ಇದು ಗುಂಡಿ ಬಿದ್ದಾವೆ. ಈಗ ಈ ಮುಂದೆ ಇದು ಮೇನ್ ಹೋಗ್ಬೇಕಾಗಿತ್ತು, ಇದು ರೋಡು ಮುಂದೆ ಹೋಗಲಿಲ್ಲ. ಬಲಕ್ಕೆ ಹೊಳಿತದೆ, ಯಾಕೆ ಹೊಳಿತೋ ಗೊತ್ತಿಲ್ಲ. ಇನ್ನೂ ಒಂದು 60 ಫುಟ್ ಐತ್ರಿ ಮಾಡಿಕೊಡ್ತೀವಿ ಅಂತೇಳಿ ಮುನ್ಸಿಪಾಲ್ಟಿ AW ಬಂಡಿವಟ್ಟ ಸಾಹೇಬ್ರು ಹೇಳಿ ಹೋಗಿದ್ರು. ಮಾಡಲೇ ಇಲ್ಲ. ಯಾಕೆ ರೀ ಮಾಡಲಿಲ್ಲ ಅಂತ ಮತ್ತೊಂದು ಸಲ ಕೇಳಿದಾಗ ಇಲ್ಲರಿ ಅಲ್ಲಿ ಮುಗಿತದ ಅಂತ ಹೇಳಿದ್ರು. ಅದು ಯಾಕೆ ಮುಗಿದೋತೋ ಗೊತ್ತಿಲ್ಲ, ಮಾಡ್ದಾಗ ಮುಗಿತೋ ಏನು ಮಾಡಿ ಮುಗಿತೋ ಗೊತ್ತಾಗಿಲ್ಲ. ಇದು ಏನಾಗೈತಿ, ಕಳಪೆ ಕಾಮಗಾರಿ. ಇಲ್ಲಿ ಆದಷ್ಟು ರಿಟೈರ್ಡ್ ಬಂದಿದ್ದೀವಿ. ಆಮೇಲೆ ಸಣ್ಣ ಮಕ್ಕಳು ಎಲ್ಲ ಬಿದ್ದು ಹೋಗ್ತಾವೆ. ಇಲ್ಲಿ ದೊಡ್ಡ ಮುಂದಿನ ಲೇಔಟಿಗೆ ಹೋಗ್ತಾವೆ ದೊಡ್ಡ ಗಾಡಿಗಳು, ಮಣ್ಣು ಏರ್ಕೊಂಡು ಕಲ್ಲು ಏರ್ಕೊಂಡು. ಅದು ಕಡಿಮೆ ಹೋಗೋದಕ್ಕೆ ಬೇಡ ಅನ್ನೋದಲ್ಲ, ನಾವು ಕಡಿಮೆ ಹಾಕ್ಕೊಂಡು ಹೋದ್ನಪ್ಪ ಅಂದ್ರೆ ಈ ರೋಡ್ ಉಳಿತೈತಿ. ಆಮೇಲೆ ಜನರಿಗೆ ಮನೆಯಾಗ ಧೂಳು ಎಲ್ಲ ಬಂದು ರೋಗಕ್ಕೆ ತುತ್ತಾಗಿವಿ. ಈಗ ಏನು ಡ್ರೈನೇಜ್ ನೀರು ಸಹಿತ ಬೋರಿನ ನೀರನ್ನೇ ಕೊಡಕತ್ತೇವೆ. ಆಮೇಲೆ ಭಾಳ ಓವರ್ಲೋಡ್ ಹಾಕ್ಕೊಂಡೋಕ್ರೆ ಹೇಳಿದ್ನಪ್ಪ ಅಂದ್ರೆ ನೀವು ಯಾರಿಗೆ ಕೇಳಕ್ಕೆ ಅಂತಾರೆ. ಮೊನ್ನೆ ಒಂದು 40 ಮಂದಿ ಕೂಡಿ ಅಬ್ಜೆಕ್ಷನ್ ಮಾಡಿದ್ರೆ ಈಗ ಮತ್ತು ಅಲ್ಲಿ ಓಣ್ಯಾಗ ಬೇರೆ ಎಲ್ಲೆಲ್ಲಿ ರೋಡ್ ಚಲೋ ಕಾಣ್ತಾವೆ ಅದ್ರಾಗ ಅದು ಹೋಗ್ತಾರೆ. ಅದು ಡಾಂಬರ್ ರಸ್ತೆ ಇಲ್ಲ ನಮ್ಮಲ್ಲಿ. ಇದು ಒಂದು ಅರ್ಧಂಬರ್ಧ ಆಗೈತಿ. ಅದಕ್ಕೆ ದಯಮಾಡಿ ಇದನ್ನು ತಮ್ಮ ಮಾಧ್ಯಮದ ಮುಖಾಂತರ ನಾನು
ಮುನ್ಸಿಪಾಲ್ಟಿಯವರಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ತಮ್ಮ ಒತ್ತಾಯದಿಂದ ಆದರೂ ಈ ಒಳ್ಳೆಯ ಕೆಲಸ ಆಗಿ ನಮ್ಮೆಲ್ಲರನ್ನು ಸೇವ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಇವತ್ತು ಮಾಡಿದ ಆತ ಮೋಸ್ಟ್ಲಿ ಕುಷ್ಟಗಿ ತಾಲೂಕಿನದ ಅದು ಏನಾಗಿಬಿಡ್ತು, ಅದು ಇಲ್ರಿ ಇದು ಅಲ್ಲಿ ತನಕ ಇನ್ನೊಂದು 60 ಫೂಟ್ ಹೋಗೈತೆ ಅಂದ್ರೆ ಹೋಗಲೇ ಇಲ್ಲ. ಆ ಕಳಪೆ ಡಾಂಬರೇ ಇಲ್ಲಿದ್ರಾಗ ಮೇಲೆ ಪೌಡ್ರ್ ಸಹಿತ ಹಾಕಲಿಲ್ಲ ಅವರು. ಅದು ಸರಿಯಾಗಿ ಕಳಪೆ ಆಗಿದ್ದನ್ನು ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು, ಕಪ್ಪು ಪಟ್ಟಿಗೆ ಸೇರಿಸ್ಬೇಕು ಅವ್ರನ್ನ. ಮತ್ತು ಇದ್ರಾಗ ಏನಾದ್ರು ಅಧಿಕಾರಿಗಳು ಸ್ಯಾಮೇಲೆ ಆಗ್ಯಾರ ಅಂದ್ರೆ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು. ನಾವು ಸಾಕಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿವಿ ಅವರಿಗೆ. ಆಮೇಲೆ ಕರೆಂಟು ಈಗ ಒಂದಿಷ್ಟು ಮೊನ್ನೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಬಂದು ಹಾಕಿ ಹೋಗ್ಯಾರ. ಈ 36 ಇಲ್ಲಿ ಟ್ಯೂಬ್ಲೈಟ್ ಸೆಟ್ಗಳು ಹೋಗ್ಯಾವು. ಹಾಕಂತಂದಪ್ಪ ಜನವರಿಗೆ ಬರ್ತಾವ್ರಿ ಹಾಕ್ತೀವಿ, ಇದನ್ನು ಆಗಲೆಲ್ಲ ಭಾಳ ಜೋರು ಇದನ್ನು ಮಾಡೋಕೆ ಹೋಗ್ಬಿಡ್ರಿ ಅಂತಾರೆ. ದೊಡ್ಡ ದೊಡ್ಡ ಹಾವುಗಳನ್ನು ಹಿಡಿದು ನಾವು ವಾಟ್ಸಪ್ನಾಗ ಹಾಕಿವಿ, ಫೇಸ್ಬುಕ್ನಾಗ ಹಾಕಿವಿ, ಮನೆ ಮುಂದೆಲ್ಲ ಹಾವು ಬರ್ತಾವೆ. ಇಲ್ಲಿ ಮಕ್ಕಳು ಆಡ್ತಿರ್ತಾವೆ, ಅವು ಗೊತ್ತಿಲ್ಲದ ಆ ಹಾವು ಹಿಡಿದ್ರೆ ಪರಿಸ್ಥಿತಿ ಏನಾಗುತ್ತೆ. ದಯಮಾಡಿ ತಾವು ಅಧಿಕಾರಿಗಳು ತಮಗೂ ಮಕ್ಕಳದಾವು, ನಾವು ತಮ್ಮ ಮನೆಗೂ ತಂದೆ ತಾಯಿ ವಯೋವೃದ್ಧರು ಇರ್ತಾರೆ. ಅದಕ್ಕೆ ಇದನ್ನೆಲ್ಲ ಪರಿಗಣನೆ ತೊಗೊಂಡು ಅವ್ರು ಇಲ್ಲಿ ಕೆಲಸ ಮಾಡಬೇಕು. ಅದಕ್ಕೆ ಪ್ರತಿನಿಧಿಗಳಂತೂ ನಮ್ಗೆ ಇಲ್ಲಿ ಇಲ್ಲ. ಆ ಮುನ್ಸಿಪಾಲ್ಟಿ ಮೆಂಬರು ನಾವು ಭಾಳ ದಿವಸ ನೋಡಲಾರ್ದ ಅವ್ರನ್ನ. ಅದಕ್ಕೆ ದಯಮಾಡಿ ಅದೇನು ರೈಸ್ ಆಫ್ ನ್ಯೂಸ್ ಗದಗ್.